ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಅಂತ ಏನ್ ಕೆಲಸ ಮಾಡ್ಬೇಕು? ಸಾಲ ಮಾಡ್ಬೇಕು. ಎಲ್ಲಾರು ಅದೇ ಹೇಳ್ತೀವಿ. ಅಪ್ಪಿ ಬಾಯ್ಲಿ ಅಂತ ಎಷ್ಟೇ ಹೇಳ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಮೇಲೂ ನಮ್ಮನ್ನ ನೆನ್ಸ್ಕೋಬೇಕಂದ್ರೆ ನಾವು ನ್ಯಾಯ ನೀತಿ ಧರ್ಮದ ಮೇಲೆ ನಿಲ್ಬೇಕು ಸರ್. ನಿಂತ್ರೆ ಜನ ಅಪ್ಕೋತಾರ. ಯಾರು ಹತ್ಕೊಳ್ಳಿಲ್ಲ ಅಂದ್ರೆ ಬರಲ್ಲ. ನಮ್ಮ ನೆಮ್ಮದಿ ನಮ್ಗಿದ್ರೆ ಸಾಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಲ್ಲಬರ ಪ್ರೀತಿಯ ಕೊರಿಬಾಡ್ ಸೋನೆಲ್. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತ ಹೇಳಲ್ಲ. ಅದು ನಾವು ಸೊತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ನಾವ್ ಏನ್ ಮಾಡಬೇಕು ಅಲ್ವಾ? ಹೆಸರು ಹೆಂಗ್ ಸಂಪಾದನೆ ಮಾಡಬೇಕು ಅಂತ ಕೇಳಿದ್ರೆ ಯಾರ್ಯಾರು ಯಾವ್ಯಾವ ಉತ್ತರ ಕೊಡ್ತಾರಂತ ನೋಡೋಣ ಬನ್ನಿ. ಮತ್ತೆ ನಮಸ್ಕಾರ. ನಮ್ಮ ಹೆಸರು ಸುನಂದ ಅವರೇ. ಎಲ್ಲಿ ಉತ್ತರ ಕರ್ನಾಟಕನ? ಬಳ್ಳಾರಿ ನಮ್ದು. ನೋಡ್ರಿ ನಮ್ಗೆ ಹೆಂಗ್ ಗೊತ್ತಾಗೋಯ್ತು ನೋಡ್ರಾ? ಹೆಂಗೆ ನಮ್ದು ಭಾಷೆದಲ್ಲಿ ಗೊತ್ತಾಗ್ತದೆ ಬಿಡಿ. ಓಕೆ, ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವ್ ಅಂತದ್ ಏನ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ನೆನೆಸ್ಕೊಂತಾರೆ. ಒಬ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇರ್ಬೇಕು. ಅವ್ ಜ್ಞಾಪಿಸ್ಕೋತಾರ? ಹೆಲ್ಪ್ ಮಾಡಿದವ್ರಿಗೆಲ್ಲ ಜ್ಞಾಪಿಸ್ಕೊಂಡಿದ್ದಾರೆ. ಹೆಲ್ಪ್ ಇದಿರೋರು ನೆನೆಸ್ಕೊಂತಾರೆ. ಒಳ್ಳೊಳ್ಳೆ ಕೆಲಸ ಮಾಡೋ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು. ಅದೆಲ್ಲ ಮಾಡಿ ನೆನೆಸ್ಕೊಂತಾರೆ. ಬಟ್ ಕೆಲವರು ನಾವ್ ಎಷ್ಟೇ ಹೆಲ್ಪ್ ಮಾಡಿ ಏನೇ ಮಾಡಿದ್ರು ಅವ್ರು ಒಂದ್ ಒಳ್ಳೆ ಟೈಮ್ ಅಂದ್ಮೇಲೆ ನಮ್ಮನ್ನ ಮರ್ತು ಬಿಡ್ತಾರೆ. ಇದು ಕೂಡ ನಾವು ನೋಡಿದೀವಿ ಅಲ್ವಾ? ಸೊ ಅದಕ್ಕೆ ನಮ್ಮ ಜ್ಞಾಪಿಸ್ಕೊಂತಾನೆ ಇರ್ಬೇಕಂದ್ರೆ ಅಂತದ್ ಏನ್ ಮಾಡ್ಬೇಕು? ಅದೇ ಬರೀ ಸಹಾಯ ಅಂತೀರಾ, ಅದ್ಬಿಟ್ಟು ಏನ್ ಮಾಡಕ್ಕಾಗಲ್ವಾ? ಏನ್ ಮಾಡೋದು ಸರ್? ಅಂದ್ರೆ ಏನ್ ಮಾಡೋದು ಇನ್ನೊಂದು ಅಷ್ಟೇ ಅಲ್ವಾ? ಏನ್ ಊರ್ ತುಂಬಾ ಸಾಲ ಮಾಡ್ಬೇಕು, ಅವಾಗ ನಮ್ ಜ್ಞಾಪಿಸ್ಕೊಂತಾರೆ. ನೀವು ಊರ್ ಬಿಟ್ಟು ಓಡೋದ್ರೆ ಜ್ಞಾಪಿಸ್ಕೊಂತಾರೆ. ಇದೇ ಮನೆಯೊಳಗಿದ್ರು ಎತ್ಕೊಂಡು ಓಡೋಗ್ಬಿಟ್ರು ನೀವ್ ಹೇಳೋದು ಸಾಲ ಮಾಡ್ಬೇಕಂತ ಹೇಳ್ತೀರಿ. ಮಾಡೋ ಪ್ರಜ್ವಲ್ ಅಂತ. ಏನ್ ಗುರು ಇಬ್ರು ಪ್ರೆಸೆಂಟ್ ಸಿಕ್ಬಿಟ್ರಿ. ಅಲ್ಲೊಬ್ರು ಪ್ರೆಸೆಂಟ್ ಇಲ್ಲೊಬ್ರು ಏರಿಯಾ ಒಳಗಡೆಲ್ಲ ಮಾತಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರಿ ಹೆಸರುಗಳು. ಇಲ್ಲ, ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು, ಏನ್ ಮಾಡಕ್ಕಾಗುತ್ತೆ. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ನಾನ್ ಡ್ರೈವರಾ? ಓಕೆ, ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಅಂತ ಏನ್ ಕೆಲಸ ಮಾಡ್ಬೇಕು? ಸಾಲ ಮಾಡ್ಬೇಕು. ಎಲ್ಲಾರು ಅದೇ ಹೇಳ್ತಿರಲ್ಲ ಗುರು. ಅದನ್ ಮಾಡ್ಬೇಕಂದ್ರೆ ನಮ್ಮನ್ನ ಹೌದಾ? ಸಾಲ ಮಾಡೋದು ನೆನ್ಸ್ಕೊಂತಾರ? ನೆನ್ಸ್ಕೊಂತಾರೆ. ಕೊಡದೆ ಓಡೋಗ್ಬಿಡಲ್ಲ ಅಂತ ಅಂದ್ಬಿಟ್ಟು. ಅದ್ ಬಿಟ್ಟು ಒಳ್ಳೇದ್ ಏನ್ ಮಾಡಕ್ಕಾಗಲ್ವಾ? ಒಳ್ಳೇದ್ ಮಾಡಿದ್ರೆ ನೆನ್ಸ್ಕೊಂತಾರಪ್ಪ. ನೆನ್ಸ್ಕೊಳಲ್ಲ. ಹೌದಾ? ಜನ ಮರ್ತ್ ಬಿಡ್ತಾರೆ. ಮರು ಕಾಯಿಲೆ ಬೇಗ ಆಯ್ತಲ್ಲ, ಸಾಲ ಮಾಡಿದ್ರೆ ಮಾತ್ರ ಮರೆಯಲ್ಲ ಜನ. ಅಂದ್ರೆ ನೆನ್ಸ್ಕೋತಾರೆ. ನೆನ್ಸ್ಕೊಂತಾರೆ. ಮಗ ನಾ ಕೊಟ್ಟಿದ್ ದುಡ್ಡು ವಾಪಸ್ ಕೊಡ್ದಂಗ ಹೋಗ್ಬಿಟ್ನಲ್ಲ ಅಂತ. ಇನ್ನು ಚೆನ್ನಾಗಿ ನೆನ್ಸ್ಕೊಂತಾರೆ. ಬಡ್ಡಿ ಮಗ ಅಂತಲ್ಲ. ಓಕೆ, ನೀವೇನು ಮಾಡಿದ್ರ ಸಾಲ? ಇಲ್ಲಪ್ಪ, ಏನ್ ಮಾಡಿಲ್ವಾ? ಇಲ್ಲ. ಅಂದ್ರೆ ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ನಾವು ಸಾಲ ಮಾಡ್ಬೇಕು ಅಂತ ಅಷ್ಟೇ. ಒಳ್ಳೆ ಹೆಸರು ಮಾಡ್ಬೇಕು ಅಂತಲ್ಲ, ನಮ್ಮನ್ನ ನೆನ್ಸ್ಕೋಬೇಕು ಅಂದ್ರೆ ಜನ. ನೆನ್ಸ್ಕೋಬೇಕು ಅಂದ್ರೆ ಮರಿಬಾರ್ದು, ಸತ್ರು ಮರಿಬಾರ್ದು ಅಂದ್ರೆ ಆ ಕೆಲಸ ಅಷ್ಟೇ ಮಾಡ್ಬೇಕು. ಸೂಪರ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು. ಪ್ರೇಮ ಅವ್ರ ಏನ್ ಮಾಡ್ತಿದ್ದೀರಾ? ನಾನು ಬಿಕಾಂ ಕಂಪ್ಲೀಟ್ ಆಗಿದೆ. ಹೌಸ್ ವೈಫ್. ಮನೆಗೆ ಮದ್ವೆ ಆದ್ರ ಯಜಮಾನ್ರ ಮದ್ವೆ ಆಗಿಲ್ವಾ ನೀವು? ಆಗಿರೋದು. ಹೌಸ್ ವೈಫ್ ಯಾಕಂದ್ರಿ ಮತ್ತೆ ನೀವು? ಯಜಮಾನ್ರ ವೈಫ್ ಅನ್ಬೇಕು ನೀವು. ಯಾವನ್ ಇಂಗ್ಲಿಷ್ ಕಂಡು ಹಿಡ್ಬಿಟ್ಟಪ್ಪ. ಹೌಸ್ ವೈಫ್ ಅಂತಾರ. ಹೌಸ್ ಹೆಂಗ್ ವೈಫ್ ಆಗಕ್ ಸಾಧ್ಯ? ಓಕೆ, ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕಂತದ್ದು? ಅವರಿಗೆ ನಾವು ಬದುಕಿರೋದು ಅವ್ರಿಗೆ ಏನ್ ಅನ್ಸ್ಬೇಕು ಅಂದ್ರೆ, ಇವ್ರು ಹೋಗ್ಬಿಟ್ರಲ್ವಾ, ಇವಾಗ ಪುನೀತ್ ರಾಜ್ಕುಮಾರ್ ನೆನ್ಸ್ಕೊಂತೀವಿ. ಅವ್ರು ಕೆಟ್ಟದ್ ಮಾಡಿದ್ರೆ ಒಳ್ಳೇದ್ ಮಾಡಲ್ಲ, ಒಟ್ಟೆಲ್ಲ ಅವ್ರನ್ನ ನೆನ್ಸ್ಕೊಳ್ಳೋದು ಒಳ್ಳೇದ್ ಮಾಡಿರೋದು ಅಂತ. ಬಟ್ ಅವ್ರ ಹೆಂಗೆ ನಾವು ಸತ್ ಮೇಲೆ ಅನ್ಕೋಚೆ ನಾವು ಅವ್ರ ಲೈಫ್ ನಾವು ಬದುಕ್ಬೇಕಿತ್ತಲ್ಲ, ಅದ ಅನ್ಸುತ್ತೆ. ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ಒಳ್ಳೇದ್ ಮಾಡ್ಬೇಕು. ಅಪ್ಪಣ್ಣವ್ರ ಜ್ಞಾಪಿಸ್ಕೊಂಡ್ರೆ ನಾನು ಇವಾಗ ಜಸ್ಟ್ ಅದೇ ಮಾತು ಹೇಳಿದೆ. ಅಪ್ಪಣ್ಣವ್ರ ಬಗ್ಗೆ ಜ್ಞಾಪಿಸ್ಕೊಂಡೆ ನಾನು. ಸೂಪರ್. ಸೊ ಹಂಗಾರೆ ಇವ್ರು ನಿಮ್ಮ ಯಜಮಾನ ಏನಾದ್ರು ಗೊತ್ತಾ? ಸಾಲ ಮಾಡ್ಕೊಂಡು ಹೋಗ್ಬಿಡ್ಬೇಕಂತ. ಸಾಲ ಮಾಡಿದ್ರೆ ಅದೇ ಹೇಳಿದ್ದೆ, ಇಬ್ರು ಒಟ್ಟಿಗೆ ಹೇಳಿದ್ದೆ ಸಾಲ ಮಾಡ್ಬೇಕಂತ. ಸಾಲ ಮಾಡಿದ್ರೆ ಇನ್ನೂ ಜಾಸ್ತಿ ಜ್ಞಾಪಿಸ್ಕೊತಾರ? ಇಲ್ಲ, ಇವಾಗಿನ ಪರಿಸ್ಥಿತಿಲಿ ಹಂಗೆ ಎಲ್ಲಾರುನು. ಆದ್ರೆ ಜಾಸ್ತಿ ಏನು ಅಂದ್ರೆ, ಇನ್ನೊಬ್ರು ಲೈಫ್ ನಮ್ಗ ಅವ್ರು ಬೇರೆಯವ್ರು ಅನ್ಕೋಬೇಕು, ಇವ್ರ ಲೈಫ್ ನಾವ್ ಬದುಕ್ಬೇಕಿತ್ತಲ್ಲ, ಹಂಗ ಅನ್ನೋ ರೀತಿಲಿ ಬದುಕಿದ್ರೆ ಸಾಕು ಅಂತೀರಾ? ಜನ ಜ್ಞಾಪಿಸ್ಕೊತಾರ. ಹೌದು. ಸೂಪರ್, ಥ್ಯಾಂಕ್ ಯು. ಅಪ್ಪಿ ಅಂತ. ಅಪ್ಪಿ ಹಿಂಗೆ ಕರೆಯೋದ ಎಲ್ರು? ಸಾಕಾಯ್ತು ಬಿಡುಗರು, ಇದು ಒಳ್ಳೆ ಹೆಸರು ನಿಮ್ಗೆ. ಹುಡುಗಿಯರು ಕರಿಬೇಕಂಗೇನಾ? ಅಪ್ಪಿ ಬಾಯ್ಲಿ ಅಂತಾರ? ಯಾವ ನಿಮ್ದು? ಹಾಸನ್ ಚಂದ್ರಪಟ್ಟಣ. ಓಕೆ, ಸೂಪರ್. ಓಕೆ, ಜನ ನಾವು ಸತ್ತ ಮೇಲೂ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಂತ? ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು. ಏನ್ ಒಳ್ಳೊಳ್ಳೆ ಕೆಲಸ ಅಂದ್ರೆ ಯಾವ್ದು ಮಾಡ್ಬೋದು? ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ಬೇಕು. ಕೆಟ್ಟದ್ ಮಾಡ್ಬಾರ್ದು. ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಎಲ್ಲಾದ್ರೂ ನೆನೆಸ್ಕೊಂತಾರೆ ಜನ. ಒಳ್ಳೆಯವ್ರು ಮಾಡಿದಾರಲ್ಲ ಜನ ಜ್ಞಾಪಿಸ್ಕೊಂಡಿದಾರ? ಪಕ್ಕನ ನೆನೆಸ್ಕೊಂತಾರೆ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಇದಾರೆ, ರಾಜ್ಕುಮಾರ್ ಇದಾರೆ. ಸೂಪರ್. ಇವಾಗಿನ ಅಪ್ಪಣ್ಣವರು, ಅಪ್ಪು ಸರ್ ಇದಾರೆ, ಸುದೀಪ್ ಸರ್ ಇದಾರೆ, ದರ್ಶನ್ ಸರ್ ಇದ್ರು. ಬಟ್ ಇವಾಗ ಒಂದು ಕೆಲಸದಲ್ಲಿ ತಗೊಳಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ನಾವು ಅವ್ರ ಅಭಿಮಾನಿನೇ. ಬಟ್ ಅವರು ಕೆಟ್ಟದ್ ಮಾಡಿದ್ರೆ ಕಾನೂನು ಪ್ರಕಾರದಲ್ಲಿ ಶಿಕ್ಷೆ ಆಗ್ಲೇಬೇಕು. ಸೊ ಹಂಗಾರೆ ಜನ ಜ್ಞಾಪಿಸ್ಕೋಬೇಕಂದ್ರೆ ನಾವು ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡ್ಲೇಬೇಕು. ಕೆಟ್ಟದ್ ಮಾಡ್ರೆ ಯಾರು ಜ್ಞಾಪಿಸ್ಕೊಂತಾರೆ? ಯಾರು ಜ್ಞಾಪಿಸ್ಕೊಳ್ಳಲ್ಲ. ಹೌದು. ಬನ್ನಿ. ನಿಮ್ಮ ಹೆಸರು? ತೇಜಸ್ ಅಂತ. ತೇಜಸ್ ಬ್ರದರ್, ಏನ್ ಮಾಡ್ತಾ ಇದೀರಾ? ಸರ್, ನಮ್ಮ ಅಣ್ಣವ್ರ ಅಂಗಡಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಣ್ಣವ್ರ ಅಂಗಡಿ ಅಲ್ಲ? ಓಕೆ.
ನಾವು ಸತ್ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ನಾವು ಅಂತದ್ ಏನ್ ಕೆಲಸ ಮಾಡ್ಬೇಕು? ಸರ್ ನಾವು ಎಷ್ಟ್ ದಿನ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇರೋ ಅಷ್ಟ್ ದಿನ ನಾವು ಒಳ್ಳೆ ಕೆಲಸ ಮಾಡ್ತಾ ಮುಂದೆ ಸಾಕ್ತಾ ಇರ್ಬೇಕು ದೇಶದಲ್ಲಿ ನಾವು. ಅಷ್ಟೇ ಅಂತೀರಾ? ಅಷ್ಟೇ. ಜ್ಞಾಪಿಸ್ಕೋತಾರ ಜನ? ಖಂಡಿತನಾ? ಸೊ ಒಳ್ಳೆ ಕೆಲಸ ಆದ್ರೆ ಏನ್ ಮಾಡ್ಬೋದು? ಸರ್ ಒಳ್ಳೆ ಕೆಲಸ ನಮ್ ಕೈಲಿ ಕೆಟ್ಟದ್ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರು ಒಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರ್ದು ನಾವು. ಸೂಪರ್. ಇದು ಮಾತು. ಹೌದು ಸೂಪರ್. ಹಂಗಂತೀರಾ? ಸೊ ಆಗ ನಮ್ಮ ಜನ ಜ್ಞಾಪಿಸ್ಕೋತಾರೆ, ಒಳ್ಳೇದ್ ಮಾಡಿದ್ರೆ ಜ್ಞಾಪಿಸ್ಕೋತಾರೆ ಹಾ, ಸರ್. ಅಲ್ವಾ? ಸೂಪರ್. Thank you. ಥ್ಯಾಂಕ್ ಯು. ಮಾಡ್ತಾ ಇದ್ದೀರಾ? ಆಟೋ ನಾವು ಆಟೋ ಓಕೆ ಅಣ್ಣ, ಸೂಪರ್. ಓಕೆ ಅಣ್ಣ, ನಾವು ಸೊತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ಅಂತದ್ ಏನ್ ಕೆಲಸ ಮಾಡ್ಬೇಕು ನಾವು? ಊರ್ ತುಂಬಾ ಸಾಲ ಮಾಡ್ಕೊಂಡಿರ್ಬೇಕು. ಯಾಕಣ್ಣ ಅವ್ ಜ್ಞಾಪಿಸ್ಕೋತಾರ? ಸಾಲ ಕೊಟ್ಟ ಅವ್ನ ಮಗ ಸತ್ತು ಹೋಗ್ಬಿಟ್ಟ, ಸಾಲ ಕೊಡ್ಲಿಲ್ಲ ಅಂತ ಇನ್ನೊಬ್ರು ಬಿಟ್ಟು ಹೇಳ್ಕೊಂತಾರೆ. ಈಗ ಅವನು ಸತ್ತೋದ ಮಂಜ ಸಾಲ ಕೊಟ್ಟಿದ್ದೆ, ಸತ್ತು ಹೋಗ್ಬಿಟ್ಟ ನನ್ ದುಡ್ಡು ಹೋಯ್ತು ಅಂತ ನೆನ್ಸ್ಕೊಂತಾರೆ. ದುಡ್ಡು ಕೊಟ್ರೆ 2 ದಿನ ನೆನೆಸ್ಕೊಂಡು ಸುಮ್ನಾಗ್ತಾರ. ಏನಿಲ್ಲ ಅಂದ್ರೆ 2 ದಿನ ಮಾತಾಡ್ಬಿಟ್ಟು ಸುಮ್ನಾಗ್ತಾರ ಅಷ್ಟೇ. ಹೌದಾ? ಸೊ ಹಂಗಾದ್ರೆ ಒಳ್ಳೆ ಕೆಲಸ ನನಗೆ ತಿಳಿದಿರೋದು ಅದೇನೆ. ಜನ ಒಳ್ಳೆ ಕೆಲಸ ಮಾಡೋದು ಜ್ಞಾಪಿಸ್ಕೊಳ್ಳಲ್ಲ ಅಂತೀರಾ? ಒಳ್ಳೆ ಕೆಲ್ಸಕ್ಕೆ ಈಗಿನ ಈ 24, 21 ಇಂದ ಈ ಕಡೆ ಒಳ್ಳೆ ಕೆಲ್ಸಕ್ಕೆ ಬೆಲೆ ಇಲ್ಲ. ಸೂಪರ್. ನೀವೇನಾದ್ರೂ ಕೆಟ್ಟ ಕೆಲ್ಸ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆದು ಎಣ್ಣೆ ಹೊಡಿಯಕ್ಕೆ ಅರ್ಕಿದ್ಕೆ ಅಂತ ಹೋದ್ರೆ ಅವನ್ನೇನೋ ಒಂಚೂರು ಒಳ್ಳೆನೋ ಬತ್ತಾನೆ ಎಲ್ಲಿ ಕರೆದ್ರು ಅಂತಾರೆ. ನೀನ್ ಹೋಗ್ಲಿಲ್ಲ ಅಂದ್ರೆ ಅವನು ಒಂದು ನಾಯಿಗೂ ಸಮಾನ ಹಂಗೆ ಹಿಂಗೆ ಅಂತ ಅಂತಾರೆ. ನೋಡಿ ಹಿಂಗಿದೆ ಕಾಲ ಅಲ್ವಾ? ಅದಂತೂ ಗ್ಯಾರಂಟಿ. ನಮ್ಮ ಆಟೋ ಲೈನ್ ಅಲ್ಲಿ ಕೆಲವ್ರು ಇದಾರೆ, ಹೇಳ್ತಾರೆ, ತಿಳಿದಿದೆ. ಅವ್ರ ಜೊತೆಗೆ ಹೋಗ್ಲಿಲ್ಲ ಅಂದ್ರೆ ಈ ತರ ಎಲ್ಲ ಮಾತಾಡ್ತಾರೆ. ಎಕ್ಸ್ಪೀರಿಯನ್ಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಅದಕ್ಕೆ ಹಿರಿಯರು ಅನ್ನೋದು ಅಲ್ವಾ? ಏನ್ 54 ವರ್ಷ ಅಷ್ಟೇ, ನಾನೇನ್ ದೊಡ್ಡ ಹಿರಿಯನೇನಲ್ಲ. ಇರ್ಲಿ ಅಂದ್ರೆ ಎಲ್ಲ ತಿಳ್ಕೊಂಡಿರ್ತಾರಲ್ವಾ? ಹೇಳಿದ್ದು ಎಲ್ಲ ತಿಳ್ಕೊಂಡ್ರೆ ಅವ್ರನ್ನ ಹಿರಿಯರು ಅಂತಾರೆ ಅಲ್ವಾ? ಸೂಪರ್ ಅಣ್ಣ, ಥ್ಯಾಂಕ್ ಯು. ಹೇಳಿ. ನನ್ನ ಹೆಸರು ಸುನಿಲ್ ಅಂತ. ಓಕೆ, ನಾವೇನ್ ಮಾಡ್ತಾ ಇದ್ದೀರಾ? ನಾನು VRS ತಗೊಂಡಿದ್ದು KSRTC. ಓ ಸೂಪರ್. ಓಕೆ, ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಅಂತದ್ ಏನ್ ಕೆಲಸ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡಬೇಕು. 4 ಜನಕ್ಕೆ ಉಪಯೋಗ ಅಂತದಾಗ ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡಿದ್ರು ಫ್ಯೂಚರ್ ಅಲ್ಲಿ ಈ ಕೆಲಸ ಯಾರು ಮಾಡಿದ್ರು ಅಂತ ಯೋಚನೆ ಮಾಡಿದಾಗ ಇಂಥವ್ರು ಮಾಡಿದ್ರು ಅಂತ. ಉದಾಹರಣೆಗೆ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರಳಿ ಮರ ಇದೆ. ಅದನ್ನ ಸಿಂಪಲ್ ಅಲ್ಲಿ ಒಬ್ರು ಕೋಚರ್ ಇದ್ರು. ಅವತ್ತು ಮರ ಹಂಗೆ ಕಡ್ಕೊಂಡು ಹೋಗಿ ನೆಡೋರು. ನಾವು ಚಿಕ್ಕ ಹುಡುಗರು ಅವಾಗ, ನಾವಿಲ್ಲ 55 ವರ್ಷದಿಂದ ಇದ್ದೀವಿ. ಅವಾಗ ಅವ್ರೊಂದು ಮಾತು ಹೇಳಿದ್ರು, ಸರ್ಕಾರ ರಾಜ್ಯಪಾಲರನ್ನ ತಯಾರು ಮಾಡ್ದಂಗೆ ನಾವು ಮರನೇ ತಯಾರು ಮಾಡ್ತಿದೀವಿ ಅಂತ. ಸೂಪರ್ ಸೂಪರ್. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಶೆಲ್ಟರ್ ಇಲ್ಲ, ಆ ಮರದ ಹತ್ರನೇ 30-40 ಜನ ನಿಂತ್ಕೊಳ್ತಾರೆ. ಆ ನೆರಳು ಇವತ್ತು ನೀಡ್ತಾ ಇದೆ. ಸೊ ಅದನ್ನ ಯಾರ ಮರ ನೀವು ನೋಡಿ ಬೇಕಾದ್ರೆ ಆ ಮರ ಯಾರ್ ನೆಟ್ರು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ನನಗ್ ಗೊತ್ತು. ಸಿಂಪಲ್ ಅಲ್ಲಿ ಕೋಚರ್ ಇದ್ರು ಒಬ್ರು. ಎಷ್ಟು ವರ್ಷ ಆಯ್ತಣ್ಣ ಮರ ನೆಟ್ಟಿದ್ದು? ಆಗೋಯ್ತು, ನಿಯರ್ಲಿ ಆಯ್ತು ಒಂದು 30 ವರ್ಷ ಆಗೋಯ್ತು. 30 ವರ್ಷ ಆಯ್ತು. ಕರೆಕ್ಟ್. ಓಕೆ ಸರ್, ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಅಂತದ್ ಏನ್ ಕೆಲಸ ಮಾಡ್ಬೇಕು? 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ನಮ್ ಆದಷ್ಟು ಒಳ್ಳೇದನ್ನೇ ಬಯಸ್ಬೇಕು, ಕೆಟ್ಟದನ್ನ ಬಯಸಬಾರ್ದು ಯಾರಿಗುನ. ನಾವು ಶುದ್ಧವಾಗಿದ್ರೆ ಎಲ್ಲವೂ ಶುದ್ಧ ಅಂತೀರಾ? ಶುದ್ಧ ಅಲ್ಲ, ಬಟ್ ನಮ್ ಜೊತೆ ಇರೋ ಶುದ್ಧ ಇರೋಲ್ವಲ್ಲ, ನಾವು ಶುದ್ಧ ಇರ್ತೀವಿ. ಬಟ್ ಅಲ್ಲ, ಅವ್ರ ಏನಂತೆ ಆಗ್ಲಿ, ನಾವು ಬೇರೆಯವ್ರಿಗೆ ಕೆಟ್ಟದ್ದು ಯೋಚನೆ ಮಾಡ್ಬಾರ್ದು, ಕೆಟ್ಟದ್ದು ಬಯಸಬಾರ್ದು ಅಷ್ಟೇ. ಮನಸ್ಸಿನಂತೆ ಮಹಾದೇವ. ನಾನು ನೋಡಿದೀನಿ, ಒಳ್ಳೇದು ಮಾಡೋರ್ಗೆ ಯಾವಾಗ್ಲೂ ಕೆಟ್ಟದ್ದೇ ಆಗತ್ತೆ, ಕೆಟ್ಟದ್ ಮಾಡಿದವ್ರಿಗೆ ಒಳ್ಳೇದಾಗ್ಬಿಡುತ್ತೆ. ನಾನು ಇದು ನೋಡಿದೀನಿ. ಹೌದು ಹೌದು ಹೌದು, ನಮ್ನಲ್ಲೂ ಆಗಿದೆ. ಅದ್ ಹೆಂಗೆ ಅಂತಂದ್ರೆ ಒಳ್ಳೆ ದೇವ್ರು ನೋಡ್ತಿರ್ತಾನೆ, ಒಳ್ಳೆಯವ್ರಿಗೆ ಕಷ್ಟ ಕೊಟ್ಟಿ ಲಾಸ್ಟ್ ಕೈ ಹಿಡಿತಾನೆ, ಕೆಟ್ಟವ್ರಿಗೆ ಕಷ್ಟ ಒಳ್ಳೇದ್ ಮಾಡಿ ಲಾಸ್ಟ್ ಕೈ ಬಿಡ್ಬಿಡ್ತಾನೆ ದೇವ್ರು. ಹಂಗೆ ಹಂಗೆ. ಹಾ, ಹಿಂಗಂತೀರಾ? ಅದೇ. ಒಳ್ಳೆ ಹೆಸರು ಒಳ್ಳೇದ್ ಮಾಡಿದ್ರೆ ದೇವ್ರು ಯಾವ್ದಾರ ಒಂದಿನ ಕಾಪಾಡ್ತಾನೆ ನಮ್ಮನ್ನ, ಖಂಡಿತ. ಅದ್ರಾಗ ಎಡ ಮಾತಿಲ್ಲ. ಸೊ ನಮ್ಮ ಜನ ಜ್ಞಾಪಿಸ್ಕೊಂತಾರೆ ಒಳ್ಳೇದ್ ಮಾಡಿದ್ರೆ ಜ್ಞಾಪನ ಮಾಡ್ಕೊಂಡು ಕೆಟ್ಟದ್ ಮಾಡಿದವ್ರು ಯಾರು ಜ್ಞಾಪಿಸ್ಕೊಳ್ಳಲ್ಲ ಮಾಡಲ್ಲ. ಅಲ್ವಾ? ಓಕೆ ಅಣ್ಣ, ತಾವೇನ್ ಮಾಡ್ತಾ ಇದ್ದೀರಾ? ಆಟೋ ಓಡಿಸ್ತಾ ಇದ್ದೀರಾ? ಓಕೆ, ಗೊತ್ತಾಯ್ತು. ಓಕೆ, ಖುಷಿ ಆಗತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕಂದ್ರೆ ನಾವ್ ಅಂತದ್ ಏನ್ ಕೆಲಸ ಮಾಡ್ಬೇಕು? ಸತ್ ಮೇಲೂ ನಮ್ಮನ್ನ ನೆನ್ಸ್ಕೋಬೇಕಂದ್ರೆ ನಾವು ನ್ಯಾಯ ನೀತಿ ಧರ್ಮದ ಮೇಲೆ ನಿಲ್ಬೇಕು ಸರ್. ಸೊ ನಿಂತ್ರೆ ಜನ ಜ್ಞಾಪಿಸ್ಕೋತಾರ? ಯಾರು ಅರ್ತ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ನೆಮ್ಮದಿ ನಮ್ಗಿದ್ರೆ ಸಾಕು. ಯಾರನ್ನ ನಾವು ಸಮಾಧಾನ ಮಾಡ್ಬೇಕಾಗಿಲ್ಲ. ದೇವ್ರ ಮೇಲೆ ನಾವು ಭಾರ ಹಾಕಿ ಅವ್ರ ಮೇಲೆ ಒಂದ್ ನಂಬಿಕೆ ಇಟ್ಟು ಬದುಕ್ಬೇಕು. ನಾವು ಮೋಸ ಮಾಡಬಾರ್ದು. ಸತ್ಯದಿಂದ ಬದುಕ್ತಾ ಇದ್ರೆ ದೇವ್ರು ಎಲ್ಲ ಒಂದ್ ಕಡೆ ಕಾಪಾಡ್ತಾನೆ. ಕಷ್ಟ ಇರ್ಬೋದು ಅಷ್ಟೇ, ಕಷ್ಟನೇ ಒಳ್ಳೇದು ಲೆಕ್ಕಕ್ಕೆ. ಹೌದಾ? ಸುಖ ನೋಡಿ ಎತ್ ಕುಕ್ಬಿಡುತ್ತೆ ಒಂದೇ ಸಲಿ. ಕೋಟಿಗಿರೋರೆಲ್ಲ ಶೂಟ್ ಮಾಡ್ಕೊಂತ ಇದಾರೆ, ನೇಣ ಹಾಕೊಂತ ಇದಾರೆ. ಮನೆಯನ್ನ ನೋಡಿದ್ವಿ, ಸೌಂದರ್ಯ ಜಗದೀಶ್ ಅವರು ಎಷ್ಟು ಕೋಟಿಗಿದ್ದಾರೆ, ಅವರೇ ನೇಣ ಹಾಕೊಂಡ್ ಸತ್ರು. ಆಮೇಲೆ SM ಕೃಷ್ಣ ಅವ್ರ ಅಳಿಯ ನೋಡಿ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಬಡತನನೇ ಒಳ್ಳೇದು ಅನ್ನಿಸ್ತದೆ. ಏನೋ ನಾವ್ 100-200 ದುಡ್ಕೊಂಡು
ನಾವ್ ಇದ್ರಲ್ಲೇ ನೆಮ್ಮದಿ. ದುಡ್ಡಿದ್ರೆ ಬದುಕ್ಬೋದಲ್ಲ ಅಣ್ಣ, ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಲ್ವಾ? ಏನ್ ಬೇಕಾದ್ರೆ ಸಿಗುತ್ತೆ, ನೆಮ್ಮದಿ ಹೋಗ್ಬಿಡುತ್ತೆ. ನೆಮ್ಮದಿ ಹೋಗ್ಬಿಡುತ್ತೆ ಅಂತೀರಾ? ನೋಡಿ ನಮ್ಮ ಮಕ್ಕಳನ್ನೇ ಕಳ್ರಾಕ್ಬಿಡ್ತಾರೆ. ನಮ್ಮ ಹತ್ರ ₹1,00,000 ಇದ್ರೆ ನಮ್ಮ ಮಕ್ಕಳೇ ಕಳ್ರಾಕ್ಬಿಡ್ತಾರೆ, ನಮ್ಮನ್ನೇ ಹೊಡೆದು ತಿನ್ನಂಗ ಆಗ್ಬಿಡ್ತಾರೆ. ಹಂಗಾಗಿ ನಮ್ಮ ಹತ್ರ ಮಕ್ಕಳೇನೋ ಜಗಳ ಬಂದ್ಬಿಡುತ್ತೆ ಆಸ್ತಿಗೋಸ್ಕರ. ಏನಂದ್ರೆ ಓವರ್ ಆಗಿ ನಾವು ದುಡಿಬಾರ್ದು. ನಮ್ಗೆ ತಿನ್ನಕ್ಕೆ ಎಷ್ಟ್ ಬೇಕೋ ಬದುಕಕ್ಕೆ ಎಷ್ಟ್ ಬೇಕೋ ಅಷ್ಟೇ. ಬಟ್ಟೆ ಸಿಕ್ಕರ್ ಅತಿ ಆಸೆ ಗತಿ ಕೇಡು ಅಂತಾರಲ್ಲ, ದೊಡ್ಡವ್ರದ್ದು ಗಾದೆಗಳೆಲ್ಲ ಸತ್ಯವಾಗಿದೆ. ಅದನ್ನ ಪಾಲಿಸಿದ್ರೆ ದೇವ್ರು ಹೆಂಗೋ ಒಳ್ಳೇದ್ ಮಾಡ್ಕೊಂಡು ಮಾಡ್ತೇನೆ ಅಂತೀರಾ? ಥ್ಯಾಂಕ್ ಯು ಅಣ್ಣ, ಒಳ್ಳೆ ಮೆಸೇಜ್ ಕೊಟ್ರೆ. ಥ್ಯಾಂಕ್ ಯು. ಹಾ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ತಾವೇನ್ ಮಾಡ್ತಾ ಇದ್ದೀರಾ? ನಾನು ಬೆಸ್ಕಾಮ್ ಲೈನ್ ಮ್ಯಾನ್. ಬೆಸ್ಕಾಂ ಲೈನ್ ಮ್ಯಾನ್. ಓಕೆ. ಎಷ್ಟು ಸತಿ ಶಾಕ್ ಹೊಡ್ಸ್ಕೊಂಡಿದ್ದೀರಾ? ಸುಮಾರು ಸಲ ಹೊಡಿತಾ ಇರೋದು, ಅವಾಗ ಹೊಡಿತಾ ಇರುತ್ತಾ? ನೋಡಿ, ಅದಕ್ಕೆ ನೋಡಿ ಒಂದ್ ಹೇಳ್ತೀನಿ, ಬೆಸ್ಕಾಮು ಏನೋ ಗೌರ್ಮೆಂಟ್ ಏನೋ ಅಂತ ನಾವು ಅನ್ಕೋಬಹುದು, ಬಟ್ ಎಷ್ಟು ಕಷ್ಟ ಇದೆ. ಎಲ್ಲಾ ಕೆಲಸದಿಂದ ಒಂದು ಕಷ್ಟ ಇರುತ್ತೆ, ಬಟ್ ಇವ್ರ ಕೆಲಸದಲ್ಲೂ ಅಷ್ಟೇ ಕಷ್ಟ ಇದೆ ಅಲ್ವಾ? ಓಕೆ ಸರ್, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಹೇಳಿ ಸರ್. ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಕಾಮಿಡಿಯಾಗಿ ಹೇಳ ಸರ್. ನಮ್ ಸಾಧಕ್ ಹೋಗಿಲ್ಲ ಅವ್ರು ಹೇಳಿದ್ರು, ಹೇಳ್ತೀನಿ. ಹೇಳಿ ಹೇಳಿ. ಊರ್ ತುಂಬಾ ಸಾಲ ಮಾಡ್ಬೇಕು ಅಂತ ಹೇಳವ್ರೆ. ಹೌದಾ? ಮಾಡಿದ್ರೆ ಜ್ಞಾಪಿಸ್ಕೋತಾರ? ಅಯ್ಯೋ ಕಳ್ಳನ್ ಮಗ ಕೊಡ್ಲೇ ಇಲ್ಲ ಕಾಸು ಅನ್ನೋ ತರ. ಅದ್ ಬಿಟ್ಟು ನಾವ್ ಇನ್ನೇನ್ ಮಾಡಿದ್ರು ನೆನ್ಸ್ಕೊಳಲ್ವಾ ಜನ ನಮ್ಮನ್ನ? ಒಳ್ಳೇದ್ ಮಾಡಿದ್ರು ನೆನ್ಸ್ಕೋತಾರೆ. ನೆನ್ಸ್ಕೋತಾರ? ಜಾಸ್ತಿ ನೆನ್ಸ್ಕೊಳ್ದೆ ಅದಕ್ಕೆ ಸಾಲ ಮಾಡಿದ್ರೆ ಒಳ್ಳೇದ್ ಮಾಡಿದ್ರೆ? ಎರಡಕ್ಕೂ ಇದೆ ಸರ್ ಟ್ರೆಂಡ್ ಇವಾಗ. ಎರಡಕ್ಕೂ ಇದೆಯಾ? ಎರಡಕ್ಕೂ ಇದೆ. ಒಳ್ಳೇದ್ ಮಾಡಿದ್ರು ನೆನ್ಸ್ಕೋತಾರೆ, ಕೆಟ್ಟದ್ ಮಾಡಿದ್ರು ನೆನ್ಸ್ಕೋತಾರೆ. ಜಾಸ್ತಿ ಯಾವ್ದಕ್ಕಿದೆ ಟ್ರೆಂಡ್ ನಿಮ್ ಪ್ರಕಾರ? ಒಳ್ಳೇದಕ್ಕೆ ಇರ್ಬೋದು ಸರ್. ಒಳ್ಳೇದಕ್ಕೆ ಇರ್ಬೋದು ಅಂತೀರಾ? ಸೊ ಹಂಗಾರೆ ಸಾಲ ಮಾಡ್ಬೇಕು, ಸಾಲ ಮಾಡ್ಬೇಕು. ಸಾಲ ಮಾಡೋದು ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಿದ್ರೆ ಜನ ನೆನ್ಸ್ಕೋತಾರೆ. ಹೌದು ಹೌದಾ? ಹೌದು. ಯಾವ್ದನ್ನ ಎಕ್ಸಾಂಪಲ್ ಇದೆಯಾ ಒಳ್ಳೇದಾಗಿರೋದು ಜನ ನೆನ್ಸ್ಕೋತಾ ಇರೋದು ಅಂತ? ಎಕ್ಸಾಂಪಲ್ ಅಂದ್ರೆ ಈಗ ನಮ್ಮ ಚಿತ್ರರಂಗದಲ್ಲೇ ನೋಡಿದ್ರು ಡಾಕ್ಟರ್ ರಾಜ್ಕುಮಾರ್ ಇದಾರೆ, ಅವ್ರನ್ನೆಲ್ಲ ನೆನ್ಸ್ಕೋತಾರಲ್ವಾ? ಆತರ ಸುಮಾರು ಜನ ಇದಾರೆ ಸರ್, ಸಡನ್ ನೆನಪಾಗಲ್ಲ. ಹೌದು. ಥ್ಯಾಂಕ್ ಯು. ಓಕೆ ಸರ್. ತಮ್ಮ ಹೆಸರು ಸರ್? ರಾಘವೇಂದ್ರ ಅಂತ. ಸರ್ ತಾವೇನ್ ಮಾಡ್ತಾ ಇದ್ದೀರಾ? ಬೆಸ್ಕಾಂ ಜೈ. ಜೈ. ಸೂಪರ್. ಓಕೆ ಸರ್, ನಾವು ಸತ್ತ ಮೇಲೆ ಜನ ನಮ್ಮ ಜ್ಞಾಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಅಂತದ್ ಏನ್ ಮಾಡ್ಬೋದು? ಸಾಧನೆ ಮಾಡ್ಬೇಕು. ಸಾಧನೆ ಸಾಧನೆ ಅಂದ್ರೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಮಾಡಿದ್ರು. ಸೂಪರ್. ಹೌದು. ಈ ಮಾತನ್ನ ಈಗ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಮಾಡಿರೋ ಸಾಧನೆ ಎಷ್ಟು ಸಾವಿರ ಕೋಟಾರು ಜನ ಅವರು ನೆನ್ಸ್ಕೋತಾ ನೆನ್ಸ್ಕೋತಾರೆ. ಹೌದು. ಅವರು ಅನಾಥಾಶ್ರಮ ಮಕ್ಕಳಿಗೆ ದೇಣಿಗೆ ಕೊಡೋದು, ಗೊತ್ತಿಲ್ಲದೆ ಎಷ್ಟೋ ಜನ ಹಾಡು ಹೇಳಿದ್ದಾರೆ, ಆ ದುಡ್ಡನ್ನೆಲ್ಲ ಅವ್ರಿಗೆ ದೇಣಿಗೆ ಕೊಟ್ಟಿದ್ದಾರೆ. ಆತರ ಗೊತ್ತಿಲ್ಲದೆ ಕಾಣ್ದಕ್ಕ ಎಷ್ಟೋ ಕೆಲಸ ಮಾಡಿದ್ದಾರೆ. ಆತರ ಮಾಡಿದ್ರೆ ಎಷ್ಟೋ ಜನ ನೆನ್ಸ್ಕೋತಾರೆ. ಬಹಳ ಮಂದಿ ಇದ್ದಾರೆ, ಅವತ್ತಿನ ಕಾಲದಿಂದನೂ ಮಾಡಿದ್ದಾರೆ. ವಿವೇಕಾನಂದರು ಇವತ್ತು ನೆನ್ಸ್ಕೋತಾರೆ, ಅಂಬೇಡ್ಕರ್ ಸಾಹೇಬ್ ನೆನ್ಸ್ಕೋತಾರೆ, ಪ್ರತಿಯೊಂದು ಇದ್ರಲ್ಲೂ ಮಾಡ್ತಾರೆ. ಆತರ ಸಾಧನೆ ಮಾಡಿದ್ರೆ ಕೊನೆವರೆಗೂ ಹೆಸರು ಉಳಿತಾರೆ. ಹೆಸರು ಇರುತ್ತೆ, ಅವ್ರು ಸತ್ ಮೇಲೂ ಹೆಸರು ಇರುತ್ತೆ. ಹೆಸರು ಇರುತ್ತೆ ಅಂತೀರಾ? ಅಂದ್ರೆ ಒಳ್ಳೇದ್ ಮಾಡಿದವ್ರಿಗೆ ಒಟ್ಟು ಹೆಸರು ಇದ್ದೇ ಇರುತ್ತೆ? 100%. ಕೆಟ್ಟದ್ ಕೆಲಸ ಮಾಡಿದವ್ರಿಗೆ ಯಾರು ಹೆಸರು ಇರಲ್ಲ ಅಂತೀರಾ? ಅವ್ರಿಗೆ ಇರುತ್ತೆ, ಆದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಬರಲ್ಲ. ನೀವೇ ತಗೊಳ್ಳಿ, ಈಗ ಕೆಟ್ಟದ್ದು ನೆಗೆಟಿವ್ ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಎಷ್ಟಂತ ಇರುತ್ತೆ ಉಳಿಯುತ್ತೆ, ಪಾಸಿಟಿವ್ ಇದ್ರೆ ಮನುಷ್ಯ ಏನಾದ್ರು ವೈಬ್ರೇಟ್ ಇರುತ್ತೆ, ನೆಗೆಟಿವ್ ವೈಬ್ರೇಟ್ ಇರಲ್ಲ. ಹಾಗಾಗಿ ನೆಗೆಟಿವ್ ಯಾವತ್ತೂ ಒಳ್ಳೇದಲ್ಲ. ಒಳ್ಳೇದಲ್ಲ ಅಂತೀರಾ? ಸೂಪರ್ ಸರ್, ಒಳ್ಳೆ ಮೆಸೇಜ್ ಕೊಟ್ಟು ನೆಗೆಟಿವ್ ಪಾಸಿಟಿವ್ ಬಗ್ಗೆ ಎಲ್ಲ ಹೇಳಿದ್ರೆ ಸೂಪರ್ ಸರ್. ಥ್ಯಾಂಕ್ ಯು. ಹೆಸರು? ರಾಕೇಶ್. ನನ್ನ ಹೆಸರು ಸುನೀಲಪ್ಪ. ರಾಕೇಶ್ ಅನ್ಬಿಟ್ಟು ಸರ್. ಸರಿ, ಓಕೆ. ನಾವು ಒಳ್ಳೆಯವ್ರ ಅನ್ಸ್ಕೋಬೇಕು ಅಂದ್ರೆ, ಸತ್ತ ಮೇಲೆ ನಮ್ಮನ್ನ ಜನ ಜ್ಞಾಪಿಸ್ಕೋಬೇಕು ಅಂದ್ರೆ ನಾವು ಅಂತದ್ ಏನ್ ಮಾಡ್ಬೇಕು? ಊರ್ ತುಂಬ ಸಾಲ ಮಾಡ್ಬೇಕು ಸರ್. ಅವತ್ತೇ ನಮ್ಮನ್ನ ನಿಲ್ಸ್ಕೊಳ್ಳೋದು, ನನ್ನ ಮಗ ಸಾಲ ಕೊಟ್ಟಿದ್ದೆ, ನನಗೆ ಸತ್ತೋಗ್ಬಿಟ್ನಲ್ಲ, ಸಾಯೋದ್ ಸತ್ತ ದುಡ್ಡರ ಕೊಟ್ಟು ಸಾಯಬಾರ್ದಿತ್ತ, ಅದನ್ನ ನಿಲ್ಸ್ಕೋತಾರಲ್ಲ ಸರ್. ಹೌದಾ? ನಿಜಾನ ಜನ ನಾವು ಸತ್ತ ಮೇಲೆ ಜನ ಜ್ಞಾಪಿಸ್ಕೋಬೇಕಾದ್ರೆ ಸಾಲ ಮಾಡ್ಬೇಕು ಸರ್, ಅಷ್ಟೇ. ನಿಜಾನೇ ಸರ್. ಅದು ಬಿಟ್ಟು ಬೇರೆ ಏನ್ ಮಾಡ್ಬೋದು? ಅದು ಬಿಟ್ಟು ಬೇರೆ ಏನ್ ಮಾಡ್ಬೋದು ಅಂದ್ರೆ ಅದೇ ಈ ತರ ಯಾರು ಒಂದು ಕೇಸ್ ಗೀಸ ತಗಲಾಕೊಂಡು ಫಿಟ್ ಗಿಟ್ ಆಗ್ಬೇಕು ಅಷ್ಟೇ ಸರ್. ಹೌದಾ? ಅವಾಗ ಹೆಸರು ಅವ್ರ ಜನ ನಮ್ಮ ಸರ್ ಜನ ಗುರುತಿಸ್ತಾರ ನಮ್ಮ, ನಾವು ಇವನೇನಾ ಹೊದೋಗ್ಬಿಟ್ನಾ ಅಂತ ಬೇಕು ಓಡಾಡ್ತಾರ ಅವ್ರು ನಮ್ಮ. ಹಂಗೆ ಆತರ ಮಾಡ್ಬೇಕು. ಆತರ ಮಾಡಿದ್ರೆ ಬೆಟರ್ ಅಲ್ಲ ಸರ್. ಒಳ್ಳೇದ್ ಮಾಡಿದ್ರೆ ಜನ ಯಾರು ಗುರುತಿಸಲ್ಲ. ದರ್ಶನ್ದೇ ತಗೊಳ್ರಿ, ಡಿ ಬಾಸ್ದೇನೆ ಅಯ್ಯಪ್ಪ ಸಾವಿರ ಒಳ್ಳೇದ್ ಮಾಡ್ದ, ಬಟ್ ಕೊನೆಗೆ ಎಂಡ್ ಆಫ್ ದಿ ಡೇ ಎಲ್ಲಾರು ಅವ್ರನ್ನೇ ದೋಷಿಸ್ತಿದ್ದಾರೆ. ಅವ್ರ ಮೇಲೆ ತಪ್ಪಾಗಿ ಮಾತಾಡ್ಕೊ ಶುರು ಮಾಡ್ತಿದ್ದಾರೆ. ಪಾಪ ಅಯ್ಯಪ್ಪ ಎಷ್ಟೋ ಒಳ್ಳೇದ್ ಮಾಡ್ದ, ಕೊರೋನಾ ಟೈಮಲ್ಲಿ ದುಡ್ಡು ಕೊಟ್ಟ, ಅದು 5 ಟೈಮಲ್ಲಿ ದುಡ್ಡು ಕೊಟ್ಟ, ಬಟ್ ಅದು ತಲೆಗೆ ಬರಲ್ಲ ಜನರಿಗೆ. ಇವಾಗ ನೋಡ್ರಿ ಅವರೇ ಸರಿ ಇಲ್ಲ, ಅವರೇ ಮಾಡಿ ತಪ್ಪು ಅಂತ ಅವ್ರನ್ನೇ ಬ್ಲೇಮ್ ಮಾಡ್ತಿದ್ದಾರೆ ಎಂಡ್ ಆಫ್ ದಿ ಡೇ. ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕು ಅಂದ್ರೆ ಅಂತ ಏನ್ ಕೆಲಸ ಮಾಡ್ಬೇಕು? ಸಾಲ ಮಾಡ್ಬೇಕು. ಅಪ್ಪಿ ಬಾಯ್ಲಿ ಅಂತ ಎಷ್ಟು ದಿನ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಮೇಲೂ ನಮ್ಮನ್ನ ನೆನ್ಸ್ಕೋಬೇಕಂದ್ರೆ ನಾವು ನ್ಯಾಯ ನೀತಿ ಧರ್ಮದ ಮೇಲೆ ನಿಲ್ಬೇಕು ಸರ್. ನಿಂತ್ರೆ ಜನ ಅಪ್ಕೋತಾರ? ಯಾರು ಹತ್ಕೊಳ್ಳಿಲ್ಲ ಅಂದ್ರೆ ಬರಲ್ಲ. ನಮ್ಮ ನೆಮ್ಮದಿ ನಮ್ಗಿದ್ರೆ ಸಾಕು.